ಇದು ಪೂರ್ತಿ ಇದು ಸರ್ವೆ ನಂಬರ್, ಇದೆಲ್ಲ ಪೂರ್ತಿ 99. ಇವೆಲ್ಲನೂ ಪೂರ್ತಿ 99 ಸರ್ವೆ ನಂಬರ್. ಅದರಲ್ಲಿ 14 ಎಕರೆ 38 ಗುಂಟೆ ಇದೇನು ಮೊದಲು ಫಸ್ಟ್ ಕೊಟ್ಟಿದ್ದು 5 ಎಕರೆ, ಅದಾದ್ಮೇಲೆ 9 ಎಕರೆ 38 ಗುಂಟೆ. ಇವೆರಡು ಕೊಟ್ಟಿದ್ದು. ಇವೆರಡು ಉಳಿದ ಜಮೀನು ವಿಲೇವಾರಿಯಾಗಿದೆ, ಹಿಂದೆನೆ ವಿಲೇವಾರಿ ಮಾಡಿದ್ದಾರೆ. ಇದು ಕಲ್ಲು ಬಂಡೆ. ಹಿಂದೆ ಸರ್ಕಾರ ಇದನ್ನ ಲೀಸ್ ಕೊಟ್ಟಿತ್ತು, ಯಾರೋ ಪ್ರೈವೇಟ್ ವ್ಯಕ್ತಿಗೆ ಲೀಸ್ ಕೊಟ್ಟಿದ್ದು ಬಂಡೆ ಹೊಡ್ಕೊಳಕ್ಕೆ. ಅವರು ಬಂಡೆ ಹೊಡ್ಕೊಂಡಾದ್ಮೇಲೆ ಇದು ಹಳ್ಳ ಆಯ್ತು, ಕಲ್ಲು ಕ್ವಾರಿ ಆಯ್ತು. ಆ ಕಲ್ಲು ಕ್ವಾರಿಯಲ್ಲಿ ಇದನ್ನ ಘನತ್ಯಾಜ್ಯ ವಿಲೇವಾರಿಗೆ ಬೆಂಗಳೂರಿಗೆ ಹತ್ರ ಇದೆ ಅಂತೇಳಿ ಕಾರ್ಪೊರೇಷನ್ಗೆ ರಿಕ್ವೆಸ್ಟ್ ಮೇಲೆ ಇದನ್ನ ಕೊಟ್ಟಿದ್ದಾರೆ. ಕಾರ್ಪೊರೇಷನ್ ರಿಕ್ವೆಸ್ಟ್ ಅದೇಲಪ್ಪ ಇಲ್ಲಿದೆ, ಕೊಡ್ತೀನಿ ಅದನ್ನ ರಿಕ್ವೆಸ್ಟ್ ಮೇಲೆ ಕೊಟ್ಟಿದ್ದಾರೆ. ಇದು ಮ್ಯಾಪ್, ಇದು ನೋಡಿ 2023 ಗೂಗಲ್ ಮ್ಯಾಪ್, 2020. ಇದು ಈ ರೆಡ್ ಬೌಂಡ್ರಿ ಇದೆಯಲ್ಲ, ಈ ರೆಡ್ ಮಾರ್ಕಿಂಗ್ ಇದೆ, ಇದು ಅಲಾಟ್ ಆಗಿರೋದು 14 ಎಕರೆ 38 ಗುಂಟೆ ಅಲಾಟ್ ಆಗಿರೋದು. ಇದು ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಇದೆಯಲ್ಲ, ಖಾಲಿ ಇದೆ ನೋಡಿ, ನೀರು ತುಂಬಿದೆ. ನೀರು ಅಂದ್ರೆ ಈ ಅಲ್ಲಿ ಕಸ ಹಾಕ್ತಾ ಇದ್ರು. 14 ಎಕರೆ ಅಪ್ರಾಕ್ಸಿಮೇಟ್ಲಿ 15 ಎಕರೆ 2 ಗುಂಟೆ ಕಡಿಮೆ, 15 ಎಕರೆದು ಮಾರ್ಕ್ ಮಾಡಿದ್ದೀನಿ. ಅಷ್ಟು ಖಾಲಿ ಇದೆ, ಪ್ಯೂರ್ಲಿ ಖಾಲಿ ಇದೆ. ದಿಸ್ ಎ ಸ್ಯಾಟಲೈಟ್ ಮ್ಯಾಪ್, ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಅವಾಗೂ ಇತ್ತು ಕ್ವಾರಿ, ಲಿಚರ್ಡ್ ಅಂದ್ರೆ ಇದು ನೀರು ತುಂಬಿಕೊಂಡಿತ್ತು, ಕೆರೆ ತರ ಆಗಿತ್ತು. ಸೊ ಇದು ಅವಾಗ. ಅದಾದ ಮೇಲೆ ಈಗ ನೋಡಿ, ಅದೇ ಎಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ. ಅದೇ ನೋಡಿ ಸ್ಕೆಚ್ ಮಾಡಿಸಿದ್ದೀನಿ. ವಾಸೀಮ್ ಅನ್ನೋನು ಎಲ್ಲರ ಹತ್ರನೂ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ವಾಸೀಮ್ ಅವ್ ಕಾಂಗ್ರೆಸ್ಸಿನ ಲೀಡರ್. ಇನ್ನೊಬ್ಬನ ಹೆಸರು ಐತೆ, ಅದು ಕೊಡ್ತೀನಿ, ವಾಸೀಮ್ ಅಂತ, ಕಾಂಗ್ರೆಸ್ ಲೀಡರ್. ಅವನೆಲ್ಲರ ಹತ್ರ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ, GPA ಮಾಡಿಕೊಟ್ಟಿದ್ದಾನೆ. ಆ ದಾಖಲೆನೂ ಅಧಿಕಾರಿಗಳ ಹತ್ರ ಇದೆ. ಅಂದ್ರೆ ಕಾಂಗ್ರೆಸ್ ಪ್ರಾಯೋಜಿತ ಅಕ್ರಮ ಮನೆಗಳನ್ನ ನಿರ್ಮಾಣ. ನಮ್ಮ ಈ ಕೃಷ್ಣ ಬೈರೇಗೌಡ ಇಡೀ ರಾಜ್ಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅಕ್ರಮಗಳ ತೆರವು. ಕಾಂಗ್ರೆಸ್ ಸರ್ಕಾರ ವಿಧಾನಸಭೆಯಲ್ಲಿ ಯಾವುದೇ ಮುಲಾಜಿಲ್ಲದೆ ನಾವು ತೆರವುಗಳನ್ನ ಮಾಡ್ತೀರಿ ಅಂತಂದ್ರು. ಇದು ಕಾರ್ಪೊರೇಷನ್ ಗಾರ್ಬೇಜ್ ರಸ್ತೆಯಲ್ಲಿ ಬೆಂಗಳೂರಿನ ಯಾವ ಹೈವೇ ನೋಡು, ರಸ್ತೆ ನೋಡು, ಎಲ್ಲಾ ಕಡೆ ಗಾರ್ಬೇಜ್ ಬಿದ್ದಿದೆ. ಈ ಗಾರ್ಬೇಜ್ ಹಾಕೋ ಜಾಗದಲ್ಲಿ ಕಾಂಗ್ರೆಸ್ ಅವರು ಮನೆ ಕಟ್ಕೊಂಡಿದ್ದಾರೆ. ಇದೇನಾ ಸಿದ್ದರಾಮಯ್ಯನವರೇ ನಿಮ್ಮ ನೀತಿ? ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ 5 ಎಕರೆ ಜಾಗವನ್ನ ನೋಂದಿದಾರರಿಂದ ಸರ್ವೆ ಮಾಡಿಸಿ ಗಡಿ ಗುರುತಿಸಿಕೊಳ್ಳುವ ಬಗ್ಗೆ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ. ಇದು ಪಕ್ಕಾ ದಾಖಲೆ. ಅದಾದ್ಮೇಲೆ ಇಲ್ಲಿ 9 ಎಕರೆದು ಇದೆ, ಕೊಡ್ತೀನಿ, ಅದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ. 9 ಎಕರೆ 38 ಗುಂಟೆನ ಆಯುಕ್ತರು ಅವರಿಗೆ ಹಸ್ತಾಂತರ ಮಾಡಿರೋ ಪ್ರತಿನೂ ಇದೆ. ಇಲ್ಲಿ ಹಸ್ತಾಂತರ ಅವ್ರಿಗೆ DC ಅವರು ಕಾರ್ಪೊರೇಷನ್ ಹಸ್ತಾಂತರ ಮಾಡಿರೋ ಪ್ರತಿ ಇದು. ಇಷ್ಟು ದಾಖಲೆ. ಇದು ಸರ್ಕಾರದ ಅನ್ನಕ್ಕೆ ಅವ್ರದಲ್ಲ ಅಂತಾರೆ, ಕಾಂಗ್ರೆಸ್ ಪಾರ್ಟಿದಲ್ಲ ಇದು. ದಿಸ್ ಇಸ್ ನಾಟ್ ಎ ಕಾಂಗ್ರೆಸ್ ಪಾರ್ಟಿ ಲ್ಯಾಂಡ್. ಇದು ವಕ್ಫ್ ಬೋರ್ಡ್ ಅಲ್ಲ. ಒನ್ಸ್ ವಕ್ಫ್ ಬೋರ್ಡ್ ಆಲ್ವೇಸ್ ವಕ್ಫ್ ಬೋರ್ಡ್ ಆಯ್ತಲ್ಲ, ಚಳವಳಿ ಅಲ್ಲ. ನಾನು ಅದನ್ನು ಹೇಳ್ತೀನಿ ಮುಂದೆ. ಇವಾಗೇನೋ ಜಮೀರ್ ಅಹಮದ್ ಕೊಟ್ಟವರಲ್ಲ, ವಕ್ಫ್ ಬೋರ್ಡ್ ಆಸ್ತಿ ಅಂತಂದ್ರೆ ಏನು? ಅಲ್ಲಾನ ಆಸ್ತಿ ಅದು. ಅಲ್ಲಾನ್ಗೆ ದಾನ ಕೊಟ್ಟಿದ್ದು, ಅದನ್ನ ದಾನ ಕೊಡ್ಬೋದು. ದಾನಕ್ಕೆ ಕೊಡಬೇಕು ಅಂತ ಬಡವರು ಯಾರ್ಯಾರು ಇದ್ದಾರೋ ಅವರಿಗೆ ನಿರ್ಗತಿಕರಿಗೆ ಮನೆ ಕಟ್ಕೊಡಕ್ಕೆ ಇರೋವಂಥದ್ದು ವಕ್ಫ್ ಬೋರ್ಡ್ ಆಸ್ತಿ. ಈಗ ಕಟ್ಕೊಡ್ಲಿ ಅಲ್ಲಿ ಸಿದ್ದರಾಮಯ್ಯನವರೇ, ಕಟ್ಕೊಡಿ ಅಲ್ಲಿ. ವಕ್ಫ್ ಬೋರ್ಡ್ ಆಸ್ತಿ ಇದೆಯಲ್ಲ, ಎಷ್ಟು ಲಕ್ಷಾಂತರ ಎಕರೆ ಇದೆ. ನಾವು ಮೊನ್ನೆ ಎಲ್ಲ ದಾಖಲೆಗಳು ಕೊಟ್ಟಿದ್ರಲ್ಲ, ಲಕ್ಷಾಂತರ ಎಕರೆ ಹೊಳಿತಾ ಬಿದ್ದಿದೆ. ಹಂಗೆ ಕೊಡಿ ಅಲ್ಲಿ. ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಲ್ಯಾಂಡ್, 650 crores, 650 ಕೋಟಿ ಬೆಲೆ ಬಾಳುವ ಜಮೀನು.